ವೆಲ್ಕಮ್ ಟು ಶಂಕರ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ 101 ಸಬ್ ಕ್ಲಾಸ್ 4 ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾಕೆ ಆರ್ಟಿಕಲ್ 101 ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಮೃತ್ ಸಿಂಗ್ ಅನ್ನುವಂತಹ ಒಬ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ಇವರು 2024 ಎಲೆಕ್ಷನ್ ನಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ವಿನ್ ಆಗಿರ್ತಾರೆ. ಇವರು 2024 ಎಲೆಕ್ಟ್ ಆದಾಗಿಂದ ಕೂಡ ಆಬ್ಸೆಂಟ್ ಆಗಿದ್ದಾರೆ. ಸೊ 60 ದಿನಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಆಬ್ಸೆಂಟ್ ಆಗಿದ್ದಾರೆ ಪಾರ್ಲಿಮೆಂಟಿನ ಪ್ರೊಸೀಡಿಂಗ್ಸ್ ಅಥವಾ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಆಗೋದ್ರಲ್ಲಿ. ಹಾಗಾಗಿ ಇವರು ಈಗ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟಿಗೆ ಮೂವ್ ಆಗಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಗಳನ್ನ ಅಥವಾ ಪಾರ್ಲಿಮೆಂಟ್ ಸೆಷನ್ ನ ಆನ್ ಗೋಯಿಂಗ್ ಸೆಷನ್ ಅಟೆಂಡ್ ಮಾಡಬೇಕು ಅನ್ನುವಂತಹ ಒಂದು ಏಮ್ ನ ಅಥವಾ ಆಬ್ಜೆಕ್ಟಿವ್ ನ ಇಟ್ಕೊಂಡ್ಬಿಟ್ಟು ಹೈಕೋರ್ಟ್ ನ ರೀಚ್ ಆಗಿದ್ದಾರೆ, ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ನ. ಸೊ ಈ ಒಂದು ಆರ್ಟಿಕಲ್ ನ ಮೂಲಕ ನಾವು ಯಾವ ಯಾವ ರೀತಿಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಗಳದ್ದು ಸೀಟು ವೇಕೆಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅದೇ ರೀತಿಯಲ್ಲಿ ಈ ತರ ಆಬ್ಸೆಂಟ್ ಆದಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಏನಿದೆ, ಹೇಗೆ ಆ ಒಂದು ಪರ್ಸನ್ ನ ಅಥವಾ ಆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ, ಪ್ರೊಸೀಜರ್ ಏನಿದೆ ಅಂತ ಹೇಳ್ಬಿಟ್ಟು ಡೀಟೈಲ್ ಆಗಿ ಇದರ ಮೂಲಕ ನೋಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಎಂಪಿಯನ್ನ ನೋಡ್ಕೊಂಡ್ರೆ, ಅಂದ್ರೆ ಅಮೃತ್ ಸಿಂಗ್ ಅವರನ್ನ ನಾವು ನೋಡ್ಕೊಂಡ್ರೆ, ಇವರು 2024 ಲೋಕಸಭಾ ಎಲೆಕ್ಷನ್ ಅಲ್ಲಿ ವಿನ್ ಆಗಿರ್ತಾರೆ. ಹಾಗೆಯೇ 2023 ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ 1980 ಅಂಡರ್ ಅಲ್ಲಿ ಇವರನ್ನ ಡಿಸ್ಕ್ವಾಲಿಫೈ ಮಾಡ್ಲಾಗಿರುತ್ತೆ, ಅಂದ್ರೆ ಡಿಟೈನ್ ಮಾಡ್ಲಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರು ಬಂಧಿತ ಅಂದ್ರೆ ಬಂದಿ ಆಗಿರ್ತಾರಲ್ವಾ, ಕಾರಾಗೃಹದಲ್ಲಿ ಇರ್ತಾರಲ್ವಾ, ಆ ರೀತಿಯಾದಂತಹ ಪರ್ಸನ್ ಆಗಿರ್ತಾರ. ಹಾಗಾಗಿ ಇವರನ್ನ ಡಿಸ್ಕ್ವಾಲಿಫೈ ಅಥವಾ ಡಿಟೈನ್ ಮಾಡ್ಲಾಗಿರುತ್ತೆ. ನಂತರ 2024 ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟು 2024 ಎಲೆಕ್ಷನ್ ನ ವಿನ್ ಆಗ್ತಾರೆ. ಲೋಕಸಭಾ ಎಂಪಿ ಕೂಡ ಆಗ್ತಾರೆ. ಸೊ ಮೊದಲಿಗೆ ಪೊಲಿಟಿಕಲ್ ಅಂಡ್ ಲೀಗಲ್ ಡಿಬೇಟ್ ಏನು ಅಂತ ನೋಡ್ಕೊಳ್ಳೋಣ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಮೂಲಕ ಇವ್ರನ್ನ ಡಿಬಾರ್ ಮಾಡ್ಲಾಗಿರುತ್ತೆ, ಆದ್ರೂ ಕೂಡ ಇವ್ರು ಎಲೆಕ್ಷನ್ ನಿಂತ್ಕೊಂತಾರೆ, ವಿನ್ ಆಗ್ತಾರೆ. ಸೊ ಕ್ಯಾನ್ ಇನ್ಕಾರ್ಸರೇಟೆಡ್ ಎಂಪೀಸ್ ರಿಟೈನ್ ಸೀಟ್ಸ್, ರಿಟೈನ್ ನ ಇಟ್ಕೋಬಹುದಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಸ್ಪೆಷಲ್ ಕನ್ಸಿಡರೇಷನ್ ಫಾರ್ ಎಂಪೀಸ್ ಡಿಟೈನ್ ಅಂಡರ್ ನ್ಯಾಷನಲ್ ಸೆಕ್ಯೂರಿಟಿ ಲಾ. ಏನಕ್ಕೋಸ್ಕರ ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ 1980 ಅಂಡರ್ ಅಲ್ಲಿ ಡಿಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫರ್ದರ್ ಅವ್ರ ಏನಾದ್ರು ತಪ್ಪು ಮಾಡ್ತಾ ಇದಾರೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡಿಸ್ಕ್ವಾಲಿಫೈ ಮಾಡ್ಲಾಗತ್ತೆ. ನೆಕ್ಸ್ಟ್, ಪೊಟೆನ್ಶಿಯಲ್ ಲೀಗಲ್ ಪ್ರೆಸಿಡೆಂಟ್ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಅದೇ ರೀತಿಯಲ್ಲಿ ಯಾಕೆ ಆರ್ಟಿಕಲ್ 101 ಸಬ್ ಕ್ಲಾಸ್ 4 ಅಲ್ಲಿ ಡಿಸ್ಕ್ವಾಲಿಫೈ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ಒಬ್ಬ ಎಂಪಿ 60 ದಿನಕ್ಕಿಂತ ಹೆಚ್ಚಿನದಾಗಿ ಮೀಟಿಂಗ್ಗಳನ್ನ, ಪಾರ್ಲಿಮೆಂಟಿನ ಮೀಟಿಂಗ್ಗಳನ್ನ ಆಬ್ಸೆಂಟ್ ಆಗ್ತಾರೆ, ಅವರನ್ನ ಆ ಒಂದು ಹೌಸ್ ಇಂದ ರಿಮೂವ್ ಮಾಡ್ಲಾಗತ್ತೆ, ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ಲಾಗತ್ತೆ 60 ದಿನಕ್ಕಿಂತ ಜಾಸ್ತಿ ಇದ್ರೆ. ಹಾಗೆ ಇಲ್ಲಿ ಇನ್ನೊಂದನ್ನ ಮೆನ್ಷನ್ ಮಾಡಿದರೆ, ಎಕ್ಸ್ಕ್ಲೂಡ್ಸ್ ಪ್ರೊರಾಗೇಷನ್ ಅಂಡ್ ಅಡ್ಜರ್ನ್ಮೆಂಟ್ ಪೀರಿಯಡ್. ಯಾಕಂದ್ರೆ ಇದು ಟೆಂಪರರಿ ಅಲ್ವಾ, ಹಾಗಾಗಿ ಪ್ರೊರಾಗೇಷನ್ ಅಥವಾ ಅಡ್ಜರ್ನ್ಮೆಂಟ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಆ ಟೈಮ್ ಅಲ್ಲಿ ಈ ಒಂದು ಡಿಸ್ಕ್ವಾಲಿಫಿಕೇಶನ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಅಂದ್ರೆ ಈ ಒಂದು ಡಿಸ್ಕ್ವಾಲಿಫಿಕೇಶನ್ ಅಥವಾ ಆಬ್ಸೆಂಟ್ ಮೂಲಕ ಸೀಟ್ ವೆಕೇಟ್ ಆಗತ್ತಲ್ವಾ, ಅದ್ರ ರಿಲೇಟೆಡ್ ಯಾವ ರೀತಿಯಲ್ಲಿ ಪ್ರೊಸೀಜರ್ ಹೋಗುತ್ತೆ, ಯಾವ ರೀತಿ ರಿಮೂವ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 60 ದಿನ ಅವರು ಆಬ್ಸೆಂಟ್ ಆಗಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೋತಾರೆ. 60 ದಿನ ಆಬ್ಸೆಂಟ್ ಆಗಿದ್ರೆ ಮಾತ್ರ ಅವ್ರನ್ನ ಸೀಟ್ ಇಂದ ತೆಗೆದಾಕ್ಲಾಗುತ್ತೆ. ನೆಕ್ಸ್ಟ್, ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಕಮಿಟಿ ಅವ್ರು ಯಾವ ರೀತಿಯಲ್ಲಿ ಆಬ್ಸೆಂಟ್ ಆಗಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಈಗ ಈ ಒಂದು ಎಂಪಿ ಈಗ ನ್ಯೂಸ್ ಅಲ್ಲಿ ಇದೆ ಅಲ್ಲ, ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, PRS ಲೆಜಿಸ್ಲೇಟಿವ್ ರಿಪೋರ್ಟ್ ನ ಪ್ರಕಾರ ಇವರ ಒಂದು ಪ್ರೆಸೆನ್ಸ್ ಲೆಸ್ ದನ್ 2% ಆಗಿದೆ. ಜಸ್ಟ್ 2% ಅಷ್ಟೇ ಪಾರ್ಲಿಮೆಂಟರಿ ಮೀಟಿಂಗ್ಸ್ ಗಳನ್ನ ಅವ್ರು ಅಟೆಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಅವರ ಅಟೆಂಡೆನ್ಸ್ 2% ಗಿಂತ ಕಡಿಮೆ ಇದೆ ಅಂತ. ವಿಚ್ ಇಸ್ ನಥಿಂಗ್ ಬಟ್ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ, ಆ ಕಮಿಟಿ ಏನ್ ಮಾಡಿದೆ, ರೆಕಮೆಂಡೇಶನ್ ನ ಕೊಟ್ಟಿದೆ ಅಂತ ಅರ್ಥ. ನೆಕ್ಸ್ಟ್, ಹೌಸ್ ಡಿಕ್ಲೇರ್ ಸೀಟ್ ವೇಕೆಂಟ್. ಹೌಸ್ ಏನ್ ಮಾಡುತ್ತೆ, ಸೀಟು ವೇಕೆಂಟ್ ಆಯ್ತಾ, ರಾಜ್ಯಸಭಾದಲ್ಲಿ ರಾಜ್ಯಸಭಾ, ಲೋಕಸಭಾದಲ್ಲಿ ಲೋಕಸಭಾ, ಸೀಟು ವೇಕೆಂಟ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಬಟ್ ಫೈನಲ್ ಅಥಾರಿಟಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ,
ಲೋಕಸಭಾ ಅಂತ ಬಂದ್ರೆ ಸ್ಪೀಕರಿಗಿರುತ್ತೆ, ಅದೇ ರಾಜ್ಯಸಭಾ ಅಂತ ಬಂದ್ರೆ ಚೇರ್ಮನ್ಗಿರುತ್ತೆ. ಸೊ ಲೋಕಸಭಾದಲ್ಲಿ ಸ್ಪೀಕರು ಹಾಗೆ ರಾಜ್ಯಸಭಾದಲ್ಲಿ ಚೇರ್ಮನ್ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೆ ಈಗ MP ಏನಾದ್ರು ಡಿಸ್ಕ್ವಾಲಿಫೈ ಆದ್ರು ಅಂತ ಹೇಳಿದ್ರೆ ಆಬ್ಸೆಂಟ್ ನ ಮೂಲಕ ಅವರು ಅಪೀಲ್ ಅನ್ನ ಕೂಡ ತಗೊಂಡು ಹೋಗ್ಬೋದು. ಯಾವಾಗ ಯಾರಿಗೆ ಅಪೀಲ್ ಅನ್ನ ತಗೊಂಡು ಹೋಗ್ಬೋದು, ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ರೆ ಹೈಕೋರ್ಟ್ ಗೆ ಹೋಗ್ಬೋದು. ಇನ್ ಕೇಸ್ ಹೈಕೋರ್ಟ್ ಡಿಸಿಷನ್ ಕೂಡ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ದೇ ಕೆನ್ ಮೂವ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್. ನೆಕ್ಸ್ಟ್ ಸೊ ಡಿಸ್ಕ್ವಾಲಿಫಿಕೇಶನ್, ಈ ತರ ಆಬ್ಸೆಂಟ್ ಇದ್ರೆ ಡಿಸ್ಕ್ವಾಲಿಫಿಕೇಶನ್ ಬರೀ ಪಾರ್ಲಿಮೆಂಟ್ ಅಲ್ಲಿ ಅಷ್ಟೇ ನೋಡ್ತೀವಾ, ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ನೋಡೋದಿಲ್ವಾ? ನೋಡ್ತೀವಿ. ಪಾರ್ಲಿಮೆಂಟ್ ಅಂತ ಬಂದ್ರೆ ಲೋಕಸಭಾ ರಾಜ್ಯಸಭಾ ಎರಡರಲ್ಲೂ ಕೂಡ ನೋಡ್ತೀವಿ. ಹಾಗೆಯೇ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲೂ ಕೂಡ ನಾವು ಈ ರೀತಿಯಾದಂತಹ ಆಬ್ಸೆಂಟ್ ಇನ ಡಿಸ್ಕ್ವಾಲಿಫಿಕೇಶನ್ ನೋಡ್ತೀವಿ. ಹೇಗೆ ಪಾರ್ಲಿಮೆಂಟ್ ಅಲ್ಲಿ ಆರ್ಟಿಕಲ್ 101 ಅಂಡರ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ನೋಡ್ತೀವಿ, ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ನಾವು 190 ಸಬ್ ಕ್ಲಾಸ್ 4 ಅಂಡರ್ ಅಲ್ಲಿ ಈ ಒಂದು ಆಬ್ಸೆಂಟ್ ನ ಮೂಲಕ ಆಗುವಂತಹ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ, ಸೀಟ್ ವೇಕೆಂಟ್ ಬಗ್ಗೆ ನೋಡ್ಕೊಳ್ತೀವಿ. ನೆಕ್ಸ್ಟ್ ಇದು MPs ಗಳಿಗೆ ಅಪ್ಲೈ ಆಗುತ್ತೆ ಯಾವುದು ಪಾರ್ಲಿಮೆಂಟ್ ಅಲ್ಲಿ, ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಗೆ ತಗೊಂಡ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅವ್ರಿಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಅಥಾರಿಟಿ ಆಗಿರುತ್ತೆ ಸ್ಪೀಕರ್ ಇರುತ್ತೆ ಇನ್ ಕೇಸ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾದಲ್ಲಿ ಚೇರ್ಮನ್ ಇರುತ್ತೆ. ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ ಗೆ ಬಂತು ಅಂದ್ರೆ ಸ್ಪೀಕರಿಗೆ ಅಥಾರಿಟಿ, ಫೈನಲ್ ಅಥಾರಿಟಿ ಇರುತ್ತೆ. ನೆಕ್ಸ್ಟ್ ಟೈಮ್ ಲಿಮಿಟ್ 60 ದಿನ, ಇದರಲ್ಲೂ ಕೂಡ 60 ದಿನನೇ. ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ ಪ್ರೊರಾಗೇಷನ್ ಮತ್ತೆ ಅಡ್ಜರ್ನ್ಮೆಂಟ್ ಎರಡರಲ್ಲೂ ಕೂಡ ಸೇಮ್. ಪ್ರೊರಾಗೇಷನ್ ಮತ್ತೆ ಅಡ್ಜರ್ನ್ಮೆಂಟ್ ಪೀರಿಯಡ್ ಅಲ್ಲಿ ಈ ರೀತಿಯಾದಂತಹ ಸೀಟ್ ವೇಕೆಂಟ್ ನ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಕೀ ಟೇಕ್ ಅವೇ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 101 ಸಬ್ ಕ್ಲಾಸ್ 4 ಅಲ್ಲಿ ಏನಿದೆ ಅಂತಾನೆ ಕೊಟ್ಟಿದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೆಸಿಡೆಂಟ್ಸ್ ಅಂಡ್ ಕೇಸಸ್. ಈಗ 3 ಕೇಸಸ್ ನಾವು ಈ ಒಂದು ಆರ್ಟಿಕಲ್ ಅಂಡರ್ ಅಲ್ಲಿ ನೋಡ್ಬೋದಾಗುತ್ತೆ. ಫಸ್ಟ್ ಇದು ಬೈಜನಾಥ್ ಜೈ ಪಾಂಡಾ, ಇವರು 2018ರಲ್ಲಿ ಇದೇ ರೀತಿಯ ಆಬ್ಸೆಂಟ್ ಆಗಿರ್ತಾರೆ, ಆವಾಗ ರೆಸಿಗ್ನೇಷನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಘನಶ್ಯಾಮ್ ತಿವಾರಿ 2023ರಲ್ಲಿ ಲೀವ್ ನ ಇವರಿಗೆ ಗ್ರಾಂಟ್ ಮಾಡಿರ್ತಾರೆ, ಪರ್ಮಿಷನ್ ತಗೊಂಡಿರ್ತಾರೆ, ಲೀವ್ ನ ಗ್ರಾಂಟ್ ಮಾಡಿರ್ತಾರೆ. ನೆಕ್ಸ್ಟ್ ಶಹಾಬುದ್ದೀನ್ 2007ರಲ್ಲಿ ಇವರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿರುತ್ತೆ ಅಂಡರ್ ದ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951. ಸೊ ನಾನು ಏನ್ ಹೇಳಿದೆ, ಇಲ್ಲಿ ತನಕ ಆಬ್ಸೆಂಟ್ 60 ದಿನ ಆಬ್ಸೆಂಟ್ ಆದ್ರೆ ಸೀಟ್ ವೇಕೆಂಟ್ ಆಯ್ತು, 60 ದಿನ ಆಬ್ಸೆಂಟ್ ಆದ್ರೆ ಸೀಟ್ ವೇಕೆಂಟ್ ಆಯ್ತು ಅಂತ ಹೇಳ್ತಿದ್ದೆ, ಕರೆಕ್ಟಾ? ಬಟ್ ಸೀಟ್ ವೇಕೆಂಟ್ ಆಗೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ ಕೂಡ ಇದೆ. ಯಾವ್ಯಾವ ಪ್ರೊಸೀಜರ್ ಅಂತ ನಾವು ನೋಡ್ಕೊಂಡ್ರೆ, ಮೊದಲನೇದಾಗಿ ಡಬಲ್ ಮೆಂಬರ್ಶಿಪ್. ಸೊ ಫಸ್ಟ್ ಒನ್ ಡಬಲ್ ಮೆಂಬರ್ಶಿಪ್. ಏನು ಡಬಲ್ ಮೆಂಬರ್ಶಿಪ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ವಿನ್ನಿಂಗ್ ಕ್ಯಾಂಡಿಡೇಟ್ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲೂ ಕೂಡ ವಿನ್ ಆಗಿರ್ತಾರೆ, ಆಗ ಯಾವ ರೀತಿಯಾದಂತಹ ಪ್ರೊಸೀಜರ್ ನ ನಾವು ಫಾಲೋ ಮಾಡ್ಬೇಕು, ಡಬಲ್ ಮೆಂಬರ್ಶಿಪ್ ಅಂದ್ರೆ ಏನೇನ್ ಬರುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದು ಬಂದ್ಬಿಟ್ಟು ಡಬಲ್ ಮೆಂಬರ್ಶಿಪ್ ಅಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂಡರ್ ಅಲ್ಲಿ ಈ ಪ್ರಾವಿಷನ್ಸ್ ಗಳನ್ನ ಕೊಡ್ಲಾಗಿದೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏನಾದ್ರೂ 2 ಹೌಸ್ ಗೆ ಸೆಲೆಕ್ಟ್ ಆದ್ರೆ, ಫಾರ್ ಎಕ್ಸಾಂಪಲ್ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡಕ್ಕೂ ಕೂಡ ಏನಾದ್ರೂ ಸೆಲೆಕ್ಟ್ ಆದ್ರೆ ಅವರು 10 ದಿನದ ಒಳಗಡೆ ಯಾವ ಹೌಸಿಗೆ ನಾವು ಎಲೆಕ್ಟ್ ಆಗ್ತೀವಿ ಅಥವಾ ಯಾವ ಹೌಸ್ ಅಲ್ಲಿ ನಮ್ಮ ಒಂದು ಪ್ರೆಸೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಡಿಸಿಷನ್ ನ ಹೇಳ್ಬೇಕಾಗತ್ತೆ. ಹೇಳಲಿಲ್ಲ ಅಂತ ಹೇಳಿದ್ರೆ ಅವರ ರಾಜ್ಯಸಭಾ ಸೀಟು ವೇಕೆಂಟ್ ಆಗುತ್ತೆ. ಇದು ಡಬಲ್ ಮೆಂಬರ್ಶಿಪ್ ಅಲ್ಲಿ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಇನ್ ಕೇಸ್ ಏನಾದ್ರೂ ಸಿಟ್ಟಿಂಗ್ ಮೆಂಬರು 1 ಹೌಸ್ ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ಎಲೆಕ್ಟ್ ಆಗಿ 1 ಹೌಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರೇ ಏನಾದ್ರೂ ಇನ್ನೊಂದು ಹೌಸ್ಗೆ ಎಲೆಕ್ಟ್ ಆದ್ರೆ, ಫಾರ್ ಎಕ್ಸಾಂಪಲ್ ಲೋಕಸಭಾದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ಓಕೆನಾ, MP ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ರಾಜ್ಯಸಭಾಗೂ ಕೂಡ ಇನ್ನೊಂದು ಸಲ ಸೆಲೆಕ್ಟ್ ಆಗ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಫಸ್ಟ್ ಎಲ್ಲಿ ವರ್ಕ್ ಮಾಡ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ಲೋಕಸಭಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಲೋಕಸಭಾ ಸೀಟು ವೇಕೆಂಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಒಂದೇ ಹೌಸ್ ಅಲ್ಲಿ ಏನಾದ್ರು 2 ಸೀಟ್ಸ್ ಗೆ ಅವ್ರೇನಾದ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ 1 ಸೀಟು ವೇಕೆಂಟ್ ಆಗುತ್ತೆ. ಅವರು ಸೆಲೆಕ್ಟ್ ಮಾಡ್ಬೇಕು ಯಾವ್ದನ್ನ ಯಾವ್ದ್ರಲ್ಲಿ ನಾವು ವರ್ಕ್ ಮಾಡ್ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ್ದಾದ್ರು 1 ಸೀಟು ವೇಕೆಂಟ್ ಆಗುತ್ತೆ. ನಂತರ ಡಬಲ್ ಮೆಂಬರ್ಶಿಪ್ ಅಂದ್ರೆ ಬರೀ ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡೇ ಅಲ್ಲ. ಈಗ ಎಷ್ಟೋ ಜನ ಮೆಂಬರ್ಸ್ ಗಳನ್ನ ನಾವು ತಗೊಂಡ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಾರೆ ಅವರು ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಎಲೆಕ್ಷನ್ ನಿಂತ್ಕೊಂತಾರೆ,
ಕರೆಕ್ಟ್ ಅಲ್ವಾ? ಪಾರ್ಟಿ ರೆಪ್ರೆಸೆಂಟೇಷನ್ಗೋಸ್ಕರ. ಸೊ ಅವಾಗ ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡರಲ್ಲೂ ಕೂಡ ಎಲೆಕ್ಟ್ ಆಗ್ತಾರಲ್ವಾ, ಅವ್ರೇನಾದ್ರೂ 14 ದಿನದೊಳಗಡೆ ನಾವು ಎಲ್ಲಿ ವರ್ಕ್ ಮಾಡ್ತೀವಿ, ರಾಜ್ಯಸಭಾದಲ್ಲ, ಸಾರಿ ಪಾರ್ಲಿಮೆಂಟ್ ಅಲ್ಲ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ವರ್ಕ್ ಮಾಡ್ತೀವ ಅಂತ 14 ದಿನದೊಳಗಡೆ ಏನಾದ್ರು ಹೇಳಿಲ್ಲ ಅಂತ ಹೇಳಿದ್ರೆ ಅವರ ಪಾರ್ಲಿಮೆಂಟಿನ ಸೀಟು ವೇಕೆಂಟ್ ಆಗುತ್ತೆ. ಸ್ಟೇಟ್ ಪಾರ್ಲಿಮೆಂಟ್ ನ ತಗೊಂಡ್ರೆ ಪಾರ್ಲಿಮೆಂಟಿನ ಸೀಟು ವೇಕೆಂಟ್ ಆಗುತ್ತೆ. ಸ್ಟೇಟ್ ಅಲ್ಲಿ ಅವರು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಡಬಲ್ ಮೆಂಬರ್ಶಿಪ್ ಇದ್ದಾಗ. ಓಕೆನಾ? ಸೊ ಸೆಕೆಂಡ್ ಥಿಂಗ್, ಡಿಸ್ಕ್ವಾಲಿಫಿಕೇಶನ್ ಯಾವಾಗ ಅಂತ ಹೇಳಿದ್ರೆ 10th ಸ್ಕೆಡ್ಯೂಲ್, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 10th ಸ್ಕೆಡ್ಯೂಲ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಲಾಗಿದೆ. ಅದ್ರ ಮೂಲಕ ಸೀಟ್ಗಳು ವೇಕೆಂಟ್ ಆಗುತ್ತೆ. ಅಂಡ್ ಥರ್ಡ್ ಥಿಂಗ್, ರೆಸಿಗ್ನೇಷನ್. ಸೊ ರಾಜ್ಯಸಭಾ ಬಂತು ಅಂದ್ರೆ ಚೇರ್ಮನ್ ಗೆ ರೆಸಿಗ್ನೇಷನ್ ಬರೀತಾರೆ, ಲೋಕಸಭಾ ಬಂತು ಅಂತ ಹೇಳಿದ್ರೆ ಸ್ಪೀಕರ್ ಗೆ ಬರೀತಾರೆ. ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲೂ ಕೂಡ ಸ್ಪೀಕರ್ ಗೆ ರೆಸಿಗ್ನೇಷನ್ ಬರೀತಾರೆ. ಆ ರೆಸಿಗ್ನೇಷನ್ ಅಲೋ ಮಾಡ್ಬೇಕಾ ಮಾಡಬಾರ್ದಾ ಅಂತ ಡಿಸೈಡ್ ಮಾಡೋದು ಯಾರಾಗಿರ್ತಾರೆ? ಚೇರ್ಮನ್ ಇನ್ ಕೇಸ್ ಆಫ್ ರಾಜ್ಯಸಭಾ, ಸ್ಪೀಕರ್ ಇನ್ ಕೇಸ್ ಆಫ್ ಲೋಕಸಭಾ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಈ ರೀತಿಯಾಗಿ ಸೀಟ್ಗಳು ವೇಕೆಂಟ್ ಆಗುತ್ತೆ. ಇಷ್ಟೇ ಅಲ್ಲ, ಏನಾದ್ರೂ ಸಿಟ್ಟಿಂಗ್ ಮೆಂಬರ್ಸ್ ಏನಾದ್ರೂ ಸ್ಪೀಕರ್ ಆದ್ರೆ ಅವ್ರ ಸೀಟ್ ವೇಕೆಂಟ್ ಆಗುತ್ತೆ. ನೆಕ್ಸ್ಟ್ ಅವ್ರೇನಾದ್ರೂ ವೈಸ್ ಪ್ರೆಸಿಡೆಂಟ್ ಅಥವಾ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದ್ರೆ ಅವಾಗ್ಲೂ ಕೂಡ ಸೀಟು ವೇಕೆಂಟ್ ಆಗುತ್ತೆ. ಇದಿಷ್ಟು ಸೀಟ್ಗಳು ಯಾವ ರೀತಿ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ವೇಕೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದರಲ್ಲಿ ನಾವು ಇನ್ನೊಂದು ನೋಡ್ಕೊಂಡ್ವಿ, ಆಬ್ಸೆಂಟ್ ಇದ್ದಾಗ ಯಾವ ರೀತಿಯಲ್ಲಿ ವೇಕೆಂಟ್ ಆಗುತ್ತೆ ಅಂತ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ ನಮ್ಗೆ ಇದ್ರ ಮೂಲಕ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ಸ್ಟೇಟ್ ಎಕ್ಸಾಮ್ಸ್ ಗಳನ್ನ ನೋಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಮ್ಗೆ ಆರ್ಟಿಕಲ್ 101 ಸಬ್-4 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳ್ತಾರೆ. ಸೊ ಆರ್ಟಿಕಲ್ 101 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಡೈರೆಕ್ಟ್ ಆಗಿ ಕೇಳ್ತು ಅಂತ ಹೇಳಿದ್ರೆ ನೀವಲ್ಲಿ ಮೆನ್ಷನ್ ಮಾಡ್ಬೇಕು ಸೀಟ್ಗಳು ವೇಕೆಂಟ್ ಆಗೋದ್ರ ಬಗ್ಗೆ, ಪಾರ್ಲಿಮೆಂಟಿನ ಸೀಟ್ಗಳು ವೇಕೆಂಟ್ ಆಗೋದ್ರ ಬಗ್ಗೆ ಹೇಳುತ್ತೆ ಅಂತ. ಅದೇ 190 ಏನ್ ಹೇಳುತ್ತೆ ಅಂದ್ರೆ ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಹೇಳುತ್ತೆ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಕೊಂಡ್ವಿ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಬಗ್ಗೆ, ಹೌದಲ್ವಾ? ಸೊ ಈಗ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟಿನ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನ 1919ರಲ್ಲಿ ಲಾಹೋರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಅದನ್ನ 1947ರಲ್ಲಿ ರೀಕಾನ್ಸ್ಟಿಟ್ಯೂಟ್ ನ ಮಾಡ್ತಾರೆ. 1947ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು, ಆವಾಗ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ಅಂಡ್ ಇದ್ರದ್ದು ಲೊಕೇಶನ್ ಬಂದ್ಬಿಟ್ಟು ಚಂಡೀಗಢ್ ಅಲ್ಲಿ ಇದೆ. ಜುರಿಸ್ಟಿಕ್ಷನ್, ಯಾವ್ಯಾವ ಜುರಿಸ್ಟಿಕ್ಷನ್ ಈ ಒಂದು ಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಂಜಾಬ್, ಹರಿಯಾಣ ಅಂಡ್ ಚಂಡೀಗಢ್ ಯೂನಿಯನ್ ಟೆರಿಟರಿ, ಇದ್ರದ್ದು ಕೂಡ ಜುರಿಸ್ಟಿಕ್ಷನ್ ಈ ಒಂದು ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಅಂಡರ್ ಅಲ್ಲಿನೇ ಬರುತ್ತೆ. ಸೊ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ನಾವು ನೋಡ್ಕೊಂಡ್ರೆ ಒರಿಜಿನಲಿ ಅದ್ರ ಪ್ಲೇಸ್ ಬಂದ್ಬಿಟ್ಟು ಲಾಹೋರ್ ಅಲ್ಲಿತ್ತು, ಲಾಹೋರ್ ಹೈಕೋರ್ಟ್ ಅಂತ ಕರಿತಾ ಇದ್ರು. ನಂತರ ಶಿಮ್ಲಾಗೆ ಶಿಫ್ಟ್ ಆಯ್ತು. ಶಿಮ್ಲಾಗೆ ಶಿಫ್ಟ್ ಆಗಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಚಂಡೀಗಢ್ಗೆ ಶಿಫ್ಟ್ ಮಾಡ್ಬಿಟ್ಟು ಚಂಡೀಗಢ್ ಅಲ್ಲಿ ಅದು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಟ್ ಪ್ರೆಸೆಂಟ್ ರೀನೇಮ್ ಮಾಡಿದ್ದಾರೆ 1966 ಇಂದ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಅಂತ ಹೇಳ್ಬಿಟ್ಟು. ಇನ್ನ ಹೈಕೋರ್ಟ್ ಅಂತ ಹೇಳಿದ್ರೆ ಯಾರ್ಯಾರು ಇರ್ತಾರೆ, ಕಂಪೋಸಿಷನ್ ಏನು ಅಂತ ಹೇಳಿದ್ರೆ ಮೊದಲಿಗೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಅದ್ರ ಜೊತೆ ಜಡ್ಜಸ್ ಇರ್ತಾರೆ. ಜಡ್ಜಸ್ ಎಷ್ಟು ಅಂತ ಹೇಳಿದ್ರೆ 85 ಜಡ್ಜಸ್ ಗಳಿರ್ತಾರೆ ಹೈಕೋರ್ಟ್ ಜಡ್ಜಸ್. ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 217 ನ ಮೂಲಕ ಎಲೆಕ್ಟ್ ನ ಮಾಡ್ಲಾಗತ್ತೆ, ಅಪಾಯಿಂಟ್ ನ ಮಾಡ್ಲಾಗತ್ತೆ. ಅಂಡ್ ಇದ್ರದ್ದು ಪ್ರಿನ್ಸಿಪಲ್ ಬೆಂಚ್ ಬಂದ್ಬಿಟ್ಟು ಚಂಡೀಗಢ್ ಅಲ್ಲಿ ಇದೆ. ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಸರ್ಕ್ಯೂಟ್ ಬೆಂಚಸ್ ಗಳು ಕ್ರಿಯೇಟ್ ಆಗಿಲ್ಲ. ನೆಕ್ಸ್ಟ್ ಜುರಿಸ್ಟಿಕ್ಷನ್ ಪವರ್ ಏನೇನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಒರಿಜಿನಲ್ ಜುರಿಸ್ಟಿಕ್ಷನ್ ಇದೆ. ಒರಿಜಿನಲ್ ಜುರಿಸ್ಟಿಕ್ಷನ್ ಅಂದ್ರೆ ಏನು? ಡೈರೆಕ್ಟ್ ಆಗಿ ನಾವು ನಮ್ಮ ಒಂದು ಪ್ರಾಬ್ಲಮ್ ನ ಡೈರೆಕ್ಟ್ ಆಗಿ ನಾವು ಹೈಕೋರ್ಟ್ ಹತ್ರ ತಗೊಂಡು ಹೋಗ್ಬೋದು. ಫಂಡಮೆಂಟಲ್ ರೈಟ್ಸ್, ಒರಿಜಿನಲ್ ಜುರಿಸ್ಟಿಕ್ಷನ್ ಹೈಕೋರ್ಟ್ ಗೆ ಇರುವಂತಹ ಒರಿಜಿನಲ್ ಜುರಿಸ್ಟಿಕ್ಷನ್. ನಾಟ್ ಓನ್ಲಿ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್, ಈವನ್ ಬೇರೆ ಬೇರೆ ಕೋರ್ಟ್ ಗಳಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಬಂದ್ಬಿಟ್ಟು ಹೈಕೋರ್ಟ್ಸ್ ಗೆ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂಡರ್ ಆರ್ಟಿಕಲ್ 226. ನೆಕ್ಸ್ಟ್ ಅಪಿಲೇಟ್ ಜುರಿಸ್ಟಿಕ್ಷನ್. ನಮ್ಗೆ ಕೊಟ್ಟಿರುವಂತಹ ಡಿಸಿಷನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದಾಗ ನಾವು ಅಪೀಲ್ ನ ಮೂಲಕ ಕೂಡ ಹೈಕೋರ್ಟ್ ಗೆ ಹೋಗ್ಬೋದಾಗತ್ತೆ. ಸೂಪರ್ವೈಸರಿ ಜುರಿಸ್ಟಿಕ್ಷನ್, ಇದು ಸಬ್ ಆರ್ಡಿನೇಟ್ ಕೋರ್ಟ್ ಗಳು ಕರೆಕ್ಟ್ ಆಗಿ ವರ್ಕ್ ಮಾಡ್ತಿದ್ಯೋ ಇಲ್ಲೋ ಅಥವಾ ಅವ್ರು ಕೊಟ್ಟಿರೋ ವರ್ಡಿಕ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸೂಪರ್ವೈಸರಿ ಜುರಿಸ್ಟಿಕ್ಷನ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಆಗ್ತಿರುತ್ತೆ,
ಸೊ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಆಗುವಾಗ ಗವರ್ಮೆಂಟ್ ಆಗ್ಲಿ ಅಥವಾ ಯಾವುದೇ NGO ಆಗ್ಲಿ ಪ್ರಾಪರ್ ಸ್ಟೆಪ್ಸ್ ಗಳನ್ನ ತಗೊಂಡಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಸುತ್ತಮುತ್ತ ಇರುವಂತಹ ಜನ ತಮ್ಮ ಓನ್ ಇಂಟ್ರೆಸ್ಟ್ ನ ಮೂಲಕ ಲಿಟಿಗೇಷನ್ ನ ಕೋರ್ಟಿಗೆ ತಗೊಂಡೋಗ್ತಾರೆ. ಅದನ್ನ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಗವರ್ನೆನ್ಸ್ ರೈಟ್ಸ್ ಮತ್ತೆ ಎನ್ವಿರಾನ್ಮೆಂಟಿನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ನಾವು ಇಲ್ಲಿ ಡಿಸ್ಕಸ್ ಮಾಡಬಹುದಾಗತ್ತೆ. ಸೊ ಇಂಪಾರ್ಟೆಂಟ್ ವರ್ಡಿಕ್ಸ್ ಗಳು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಕೆನಾಲ್ ಡಿಸ್ಪ್ಯೂಟ್ಸ್, ವಾಟರ್ ಶೇರಿಂಗ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ನ ಕೂಡ ಈ ಒಂದು ಹೈಕೋರ್ಟ್ ಸಾಲ್ವ್ ಮಾಡಿದೆ. ನೆಕ್ಸ್ಟ್ 2016 ಅಲ್ಲಿ ಜಾಟ್ ರಿಸರ್ವೇಶನ್ ಪ್ರೊಟೆಸ್ಟ್ ಆಗಿರುತ್ತೆ ಗವರ್ಮೆಂಟ್ ಡೈರೆಕ್ಟಿವ್ಸ್ ಮೂಲಕ, ಅದನ್ನು ಕೂಡ ಸಾಲ್ವ್ ಮಾಡಿದೆ. ಅಂಡ್ ಎಲ್ಲರಿಗೂ ಗೊತ್ತಿರೋ ತರ 2020-2021ರಲ್ಲಿ ನಡೆದಿರುವಂತಹ ಈ ಇಶ್ಯೂ ಅಂದ್ರೆ ಫಾರ್ಮ್ ಲಾ ನ ಪಾರ್ಲಿಮೆಂಟ್ ತಗೊಂಡ್ಬರುತ್ತೆ. ಆ ಫಾರ್ಮ್ ಲಾಗೆ ತುಂಬಾನೇ ಅಪೋಸಿಷನ್ ಬರುತ್ತೆ. ಅದನ್ನು ಕೂಡ ಪ್ರೊಟೆಸ್ಟ್ ನ ಮ್ಯಾನೇಜ್ ಮಾಡಿದ್ದು ಕೂಡ ಈ ಒಂದು ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್. ಸೊ ಇದಿಷ್ಟು ನಮ್ಗೆ ಪಾರ್ಲಿಮೆಂಟ್ ಯಾವ ರೀತಿಯಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಯಾವ ರೀತಿ ಸೀಟ್ ವೇಕೆಂಟ್ ಆಗುತ್ತೆ, ಅಂಡ್ ಆಲ್ಸೋ ಹೈಕೋರ್ಟಿನ ಬಗ್ಗೆ ಡೀಟೇಲ್ಸ್. ಸೊ ಇದ್ರ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಕ್ವಶನ್ ನಾವು ನೋಡ್ಕೊಂಡ್ರೆ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ ಹೈಕೋರ್ಟ್ಸ್ ಟು ಇಶ್ಯೂ ರಿಟ್ಸ್. ಸೊ ಇಲ್ಲಿ ನಾನು ಹೇಳಿದೆ ಒರಿಜಿನಲ್ ಜುರಿಸ್ಡಿಕ್ಷನ್ ಇದೆ ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಆರ್ಟಿಕಲ್ 226 ಅಂಡರ್ ಅಲ್ಲಿ ಹೈಕೋರ್ಟ್ಗೆ ಒರಿಜಿನಲ್ ಜುರಿಸ್ಡಿಕ್ಷನ್ ಇದೆ ಅಂತ ಹೇಳಿದ್ದೆ. ಅದನ್ನ ನಾವು ರಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಹಂಗಾದ್ರೆ ಆಪ್ಷನ್ 2, ದಟ್ ಈಸ್ ಆರ್ಟಿಕಲ್ 226 ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.